ಜೆಫನ್ಯ 3:14 ವಾಕ್ಯದಿಂದ, ಓ ಚಿಯೋನಿನ ಕುಮಾರ್ತೆಯೇ ಹಾಡು, ಇಸ್ರಾಯೇಲೇ ಆರ್ಭಟಿಸು, ಯೆರೂಸಲೇಮಿನ ಕುಮಾರ್ತೆಯೇ ಪೂರ್ಣ ಹೃದಯದಿಂದ ಸಂಭ್ರಮಿಸು, ಉಲ್ಲಾಸಪಡು. ದೇವರು ಯಾವುದಾದ್ರೂ ಮುಂಚಿತವಾಗಿ ಹೇಳುತ್ತಾನೆ. ನಿಮ್ ಪರಿಸ್ಥಿತಿ ಬದಲಾಗ್ಲಿಲ್ಲ. ಇದೇನು ಪಾಸ್ಟರ್ ಈ ರೀತಿಯ ಮೆಸೇಜ್ ಹೇಳುತ್ತಿದ್ದಾರೆ? ಏನು ಬದಲಾಗ್ಲಿಲ್ಲ. ಗಾಡ್ ಇಸ್ ಟೆಲ್ಲಿಂಗ್, ಗೆಟ್ ರೆಡಿ, ಗೆಟ್ ರೆಡಿ. ಪ್ರಭು, ಇನ್ನು BP ಕಮ್ಮಿ ಆಗಿಲ್ಲ, ಶುಗರ್ ಕಮ್ಮಿ ಆಗ್ಲಿಲ್ಲ, ನನ್ನ ಕಾಲು ಕಮ್ಮಿ ಆಗಿಲ್ಲ, ಆಪರೇಷನ್ ಮಾಡ್ತಾರೆ ಅಂತ ಹೇಳಿದ್ರು. ನೋವು, ನಿದ್ರೆ ಇಲ್ಲ. ದೇವ್ರು ಮುಂಚಿತವಾಗಿ ಹೇಳುತ್ತಿದ್ದಾರೆ, ಕಮ್ ಆನ್, ಗೆಟ್ ರೆಡಿ ಟು ರಿಜಾಯ್ಸ್, ಟು ಗೆಟ್ ಎ ಟೆಸ್ಟಿಮನಿ. ನೋಡೋಣ 15 ಜೆಫನ್ಯ ಚಾಪ್ಟರ್ 3:15. ಕರ್ತನು ನಿನ್ನ ನ್ಯಾಯ ತೀರ್ವಿಕೆಗಳನ್ನು ದೂರ ಮಾಡಿದ್ದಾನೆ. ನೀವು ಮಾಡಿದ ಪಾಪವ, ಪಿತೃಗಳ ಶಾಪವ, ವಾಟ್ ಎವರ್ ಇಟ್ ಈಸ್, ಗಾಡ್ ಇಸ್ ಸ್ಟ್ರೈಕಿಂಗ್ ಆಫ್ ಯುವರ್ ಅಫ್ಲಿಕ್ಷನ್. ನಿಮಗೆ ಬರಬೇಕಾದಂತ ಶಿಕ್ಷೆಯನ್ನು ಯೆಹೋವನು ಹೊಡೆದಾಕಿದ್ದಾನೆ. ನಿಮ್ಮ ಶತ್ರುಗಳನ್ನು ಆತನು ಓಡಿಸಿದ್ದಾನೆ. He is going to kick your enemies and put them off. The devil that is troubling you. ನಿನ್ನ ಕಷ್ಟ ಕೊಡ್ತೀಯ ಸಾಯ್ತಾನನು. ನಿನ್ನನ್ನು ಬಾಧೆಪಡಿಸುವಂತ ಮನುಷ್ಯರಿಗೆ ಹೊಡೆದು ಹೇಳಿದನು, ಹೋಗಿ ಈಗ, ಇನ್ನ ನನ್ನ ಮಕ್ಕಳನ್ನು ಬಾಧೆಪಡಿಸಬೇಡ. ಐ ಹ್ಯಾವ್ ಸ್ಟಾಪ್ಡ್ ಇಟ್. ಎನಫ್. ಔತ ಸಾಕು, ಆಯಾಸ ಸಾಕು. ಆ ಲಂಗ್ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಬೆನ್ನೋವು, ಮಸಲ್ ಪೈನ್, ಕ್ರಾಂಪ್ಸ್, ಫಿಯರ್, ಟ್ರಾಮಾ, ಸೋತ್ ಹೋಗೋದು, ಉದ್ಯೋಗ ಹೋಗೋದು, ದಾಸತ್ವ, ಕಷ್ಟವಾದ ಕೆಲಸ, ಐ ಆಮ್ ಸ್ಟಾಪಿಂಗ್ ಇಟ್. ಟೆನ್ಷನ್, ಫಿಯರ್. ಕಮ್ ಆನ್, ಲೆಟ್ಸ್ ರೀಡ್. ನಿನ್ನ ಶತ್ರುವನ್ನು ತೆಗೆದುಹಾಕಿದ್ದಾನೆ. ಇಸ್ರಾಯೇಲಿನ ಅರಸನಾದ ಕರ್ತನು ನಿನ್ನ ಮಧ್ಯದಲ್ಲಿ ಇದ್ದಾನೆ. ಇನ್ನು ಮೇಲೆ ನೀನು ಕೇಡನ್ನು ನೋಡುವುದಿಲ್ಲ. ಇನ್ನು ಮೇಲೆ ವಾಟ್ ಈಸ್ ಗಾಡ್ ಡೂಯಿಂಗ್? ಕೀಡು ಸಂಭವಿಸುವುದು. ಯು ನೋ ವೆನ್ ಗಾಡ್ ಸೇಸ್, ಮನುಷ್ಯನು ಹೇಳಿದ್ರೆ ಅದು ನಡೆಯುವುದಿಲ್ಲ. ಗಾಡ್ ಸೇಸ್, ದಟ್ಸ್ ಇಟ್. ಕಮ್ ಆನ್, ಲೆಟ್ಸ್ ಗೋ ಅಹೆಡ್. ಆ ದಿನದಲ್ಲಿ ಯೆರೂಸಲೇಮಿಗೆ ಹೇಳಲ್ಪಡುವುದು ಏನೆಂದರೆ, ನೀನು ಭಯಪಡಬೇಡ, ಚಿಯೋನೇ, ನಿನ್ನ ಕೈಗಳು ಬಲಹೀನವಾಗಿರದಿರಲಿ. ನಿನ್ನ ದೇವರಾದ ಕರ್ತನು ನಿನ್ನ ಮಧ್ಯದಲ್ಲಿ ಪರಾಕ್ರಮಿಯಾಗಿದ್ದಾನೆ. ಆತನು ರಕ್ಷಿಸುವಂತವನು, ಆನಂದದಿಂದ ನಿನ್ನಲ್ಲಿ ಸಂತೋಷಿಸುವವನು, ತನ್ನ ಪ್ರೀತಿಯಲ್ಲಿ ಮೌನವಾಗಿರುವನು, ಆನಂದ ಸ್ವರದಿಂದ ನಿನ್ನ ಮೇಲೆ ಉಲ್ಲಾಸಿಸುವನು. ಈಗ ನಿನಗೆ ಸಂತೋಷವನ್ನು ಕೊಟ್ಟು ನೀನು ಸಂತೋಷಿಸಿದ್ರೆ ಆ ಸಂತೋಷದಿಂದ ತಾನು ಸಂತೋಷಿಸ್ತಾನಂತೆ. God is turning somebody's sorrow to joy. ಈ ದಿನ ದೇವರು ಅನೇಕ ಜನರ ಬಾಧೆಯನ್ನು ಸಂತೋಷವಾಗಿ ಬದಲಾಯಿಸ್ತಾನೆ. ಮತ್ತೆ ಬರದಂತೆ ಕೂಡ ಮಾಡ್ತಾನಂತೆ. ಓದಿ. ಪರಿಶುದ್ಧ ಸಭೆಯ ವಿಷಯವಾಗಿ ವ್ಯಸನ ಪಡುವವರನ್ನು ನಾನು ಕೂಡಿಸುತ್ತೇನೆ. ಅವರು ನಿನ್ನವರೇ, ಅವರ ಮೇಲೆ ನಿಂದೆ ಭಾರವಾಗಿದೆ. ನಿನ್ನ ನಿಯಮದ ಕಾಲದ ಹಬ್ಬಗಳಿಗೆ ಬರದೆ ಚಿಂತಿಸುವಂತ ನಿನ್ನ ಬಂಧುಗಳನ್ನು ಕೂಡಿಸುತ್ತೇನೆ. ನಿನ್ನ ದರ್ಶನ, ನಿನ್ನ ಕುರಿತು ಯಾವುದಾದ್ರೂ ಪ್ಲಾನ್ ಇದೆಯೋ ಆ ಪ್ಲಾನ್ ಅನ್ನು ನಾನು ನಡೆಸುತ್ತೇನೆ. ವಾಟ್ ಯು ಥಾಟ್ ಆಫ್ ಡೂಯಿಂಗ್? ಎಲ್ಲೆಲ್ಲಿ ಅವಮಾನ ಹೊಂದಿದೆಯೋ, ಎಲ್ಲೆಲ್ಲಿ ಸೋತ್ ಹೋಗಿದೆಯೋ, ಯಾರ್ಯಾರು ನಿನ್ನನ್ನು ಅವಮಾನ ಪಡಿಸಿದ್ದಾರೋ, ಯಾರಾದ್ರೂ ನಿಂದಿಸಿದ್ದಾರೋ, ಯಾರು ನಿನ್ನ ತಪ್ಪಾರ್ಥ ಮಾಡ್ಕೊಂಡಿದ್ದಾರೋ, ಯಾರು ಬೈದರೋ, wherever you have been defeated, ಎಲ್ಲರೂ ಕೂಡ ನನ್ನ ವಿಶ್ವಾಸಿಗಳು, ನನ್ನ ನಾಮವನ್ನು ನಂಬಿದಂತವರು ಯಾರ್ಯಾರು ಅವಮಾನ ಪಟ್ಟರೋ ಅವರೆಲ್ಲರನ್ನು ನಾನು ಕೂಡಿಸುತ್ತೇನೆ. Those who believe me and suffered and still holding on, ಇನ್ನೂ ನನ್ನ ನಾಮವನ್ನು ನಂಬಿ ಅವಮಾನದಲ್ಲಿ ಕೂಡ ನಾನು ಹಿಡಿದುಕೊಂಡವರನ್ನು ಕೂಡಿಸುತ್ತೇನೆ. ಅವ್ರಿಗೆ ರೋಗಗಳು ಬಂದಿದೆ, ಕಷ್ಟಗಳು ಬಂದಿದೆ, ಬಾಧೆಗಳು ಬಂದಿದೆ, ಸಾಲಗಳಾಗಿದೆ, ಏನಾದ್ರೂ ಇನ್ನೂ ನನ್ನ ನಾಮವನ್ನು ಹಿಡಿದುಕೊಂಡಿದ್ದಾರೆ. ದೇ ಆರ್ ಟೋಟಲಿ ಡಿಫರೆಂಟ್ ಪೀಪಲ್. ಐ ಆಮ್ ಗ್ಯಾದರಿಂಗ್ ದೆಮ್, ಐ ಆಮ್ ಗ್ಯಾದರಿಂಗ್ ದೆಮ್. ನೋಡಿ, ಈ ಕತ್ತಲೆ ಸಮಯದಲ್ಲಿ ಕೂಡ ಆತನು 21 ದಿನ ನಮ್ಮನ್ನು ಕೂಡಿಸಿದ್ದಾನೆ. 21 days he has gathered us. Let us see. ಈಗ ಆ ಕಾಲದಲ್ಲಿ ನಿನ್ನನ್ನು ಶ್ರಮೆ ಪಡಿಸುವರೆಲ್ಲರನ್ನು ತೀರಿಸಿಬಿಡುತ್ತೇನೆ. ನಿಮ್ಮನ್ನು ಕೂಡಿಸಿ ಯಾರ್ಯಾರು ಹಿಂಸಿಸಿದ್ದಾರೋ ಒಬ್ಬೊಬ್ಬರಾಗಿ. ಈಗ ಅವ್ರು ನಿನ್ನ ಹಿಂಸಿಸ್ತಾರ? ಇಲ್ಲಿವರೆಗೂ ನಿನ್ನ ವಯಸ್ಸು 50 ವರ್ಷವಾ? ನಿನ್ನನ್ನು ಇಲ್ಲಿವರೆಗೂ 500 ಜನ ಹಿಂಸೆ ಪಡಿಸ್ತಾರ? ಓಕೆ, ನಿನ್ನ ಬಂಧುಗಳ ಹೆಸರು, ಅವ್ರ ಹೆಸರು, ಇವ್ರ ಹೆಸರು, ಆತನ ಹತ್ರ ಎಲ್ಲಾ ಲಿಸ್ಟ್ ಇರುತ್ತೆ. ಒಬ್ಬೊಬ್ಬರು ನಿನ್ನ ಅವಮಾನ ಪಡಿಸೋ ಲಿಸ್ಟ್ ತೆಗೆದುಕೊಳ್ಳುತ್ತಂತೆ. ಆ ಕಾಲದಲ್ಲಿ ನಿನ್ನನ್ನು ಶ್ರಮೆ ಪಡಿಸುವವರನ್ನೆಲ್ಲ ತೀರಿಸಿಬಿಟ್ಟು ಕುಂಟಾದದ್ದನ್ನು ರಕ್ಷಿಸುವೆನು. ಕುಂಟುತ್ತಾ ನಡೆಯುವರನ್ನು, ಆರ್ಥಿಕ ಸಮಸ್ಯೆಯಿಂದ ಇವರು ಅನಾರೋಗ್ಯದಲ್ಲಿದ್ದು ವಿಶ್ವಾಸದಲ್ಲಿ ಹೋಗುತ್ತಿದ್ದೆ, ನಡೆಯುತ್ತಿದ್ದೆ. ಯುವರ್ ಕ್ಯಾರಿಂಗ್ ಆನ್. ಸಾಲದಲ್ಲಿ, ವೇದನೆಯಲ್ಲಿ, ಅವಮಾನದಲ್ಲಿ ಗಂಡನನ್ನು ಸಹಿಸುತ್ತಿದ್ದೆ, ಹೆಂಡತಿಯನ್ನು ಸಹಿಸುತ್ತಿದ್ದೆ, ಮಕ್ಕಳನ್ನು ಸಹಿಸುತ್ತಿದ್ದೆ, ಆ ಉದ್ಯೋಗವನ್ನು ಸಹಿಸುತ್ತಿದ್ದೆ, ಆ ಕಮ್ಮಿ ಸಂಬಳವನ್ನು ಸಹಿಸುತ್ತಿದ್ದೆ, ಕುಂಟುತ್ತಾ ಹೋಗುತ್ತಿದ್ದೆ, ಏನೋ ನಡೆಯುತ್ತಿದ್ದೆ. ಗಾಡ್ ಈಸ್ ಹೀಲಿಂಗ್ ಯು, ಮೇಕಿಂಗ್ ಯು ಹೋಲ್. ಫೇಲ್ ಆದ್ರೂ ಸರಿ ಅವಮಾನದಿಂದ ಮುಂದಕ್ಕೆ ಹೋಗುತ್ತಿದ್ದೆ. ವಾಟ್ ಎವರ್ ಯು ಆರ್ ಗೋಯಿಂಗ್ ಆನ್, ಇರುವುದನ್ನೇ ಮಾಡುತ್ತಾ ಹೇಗೋ ಒಂದಾಗಿ ಮುಂದಕ್ಕೆ ಹೋಗುತ್ತಿದ್ದೆ, ಕುಂಟುತ್ತಾ ಹೋಗುತ್ತಿದ್ದೆ. ಗಾಡ್ ಈಸ್ ಟೆಲ್ಲಿಂಗ್, ಐ ವಿಲ್ ಮೇಕ್ ಯು ಹೋಲ್. ನಿನ್ನನ್ನು ಚೆನ್ನಾಗಿ ಮಾಡುತ್ತೇನೆ. ಆ ಕುಂಟುತನವನ್ನು ತೆಗೆದು ಹಾಕುತ್ತಾನೆ. ಏನೋ ಒಂದಿಲ್ಲ, ಮನುಷ್ಯಂತ ಇಲ್ಲ ಪ್ರಭುವೆ, ಎಲ್ಲ ಇದ್ರು ಕೂಡ ಅದಿಲ್ಲ, ಇದಿಲ್ಲ, ಅದಿಲ್ಲ. ನೋ, ಐ ಡೋಂಟ್ ಹ್ಯಾವ್ ಹಸ್ಬೆಂಡ್, ಐ ಡೋಂಟ್ ಹ್ಯಾವ್ ಕಿಡ್ಸ್, ಐ ಆಮ್ ಎ ಲೇಮ್ ವುಮನ್.
ಈ ಶಾಪು ಹೋಗಲಿಲ್ಲ. ವಾಟ್ ಈಸ್ ಹ್ಯಾಪನಿಂಗ್? ಲೆಟ್ ಸ್ಟಡಿ. ಹೊರಡಿಸಲ್ಪಟ್ಟವರನ್ನು ಕೂಡಿಸುವೆನು. ಚದುರಿಸಲ್ಪಟ್ಟಿದ್ದೇನೆ. ನನ್ನ ಕುಟುಂಬ ಬೇರೆ ಆಗೋಗಿದೆ. ನನ್ನ ಹೆಂಡತಿ ದೂರ ಆಗ್ಬಿಟ್ಟಿದ್ದಾರೆ, ಮಕ್ಕಳು ದೂರ ಆಗ್ಬಿಟ್ಟಿದ್ದಾರೆ, ಉದ್ಯೋಗ ಹೋಗಿದೆ, ಕಂಪನಿ ಹೋಗಿದೆ, ಎವ್ರಿಥಿಂಗ್ ಇಸ್ ಗಾನ್. ಎಲ್ಲ ಆಗೋಗಿದೆ. God is saying, I will gather again. Come on. ಅವರಿಗೆ ನಾಚಿಕೆಯಾದ ದೇಶಗಳೆಲ್ಲ ಹೊಗಳಿಕೆಯನ್ನು ಕೀರ್ತಿಯನ್ನು ಉಂಟು ಮಾಡುವೆನು. ಐ ವಿಲ್ ಶಿಫ್ಟ್ ದ ಸೀಸನ್ಸ್. ದೇರ್ ಎಲ್ಲಿದ್ರು ನೀನು, ಐ ವಿಲ್ ಶಿಫ್ಟ್ ಯುವರ್ ಸೀಸನ್. ನಿನಗೆ ಘನತೆಯನ್ನು ಒಳ್ಳೆ ಹೆಸರು ಕೊಡ್ತಾನಂತೆ. ಎಸ್, ಆ ಕಾಲದಲ್ಲಿ, ಅಂದರೆ ನಾನು ನಿಮ್ಮನ್ನು ಕೂಡಿಸುವ ಕಾಲದಲ್ಲಿ, ಯಾವುದು ನಿನಗೆ ಇಲ್ಲಿವರೆಗೂ ಕಷ್ಟ ಕೊಟ್ಟಿದೆ, ಐ ವಿಲ್ ಬ್ರಿಂಗ್ ಇಟ್ ಔಟ್. ವ್ಯಾಧಿ ಅನ್ನುವಂತ ಸೆರೆ, ಬಾಧೆ ಅನ್ನುವಂತ ಸೆರೆ, ನೆಗೆಟಿವಿಟಿ ಎಂಬಂತ ಸೆರೆ, ಪ್ಯಾನಿಕ್ ಅಟ್ಯಾಕ್ ಎಂಬಂತ ಸೆರೆ, ಕಿವಿ ನೋವು ಎಂಬಂತ ಸೆರೆ, ಎದೆ ನೋವು ಎಂಬಂತ ಸೆರೆ, ಗಂಡ ಎಂದ್ರೆ ಭಯ, ಏನಾಗುತ್ತೋ, ಸಂಸಾರ ಭಯ, ಆರ್ಥಿಕ ಭಯ. ವಾಟ್ ಈಸ್ ದಟ್ ಪ್ರಿಸನ್? ನಾನು ನಿಮ್ಮ ಸೆರೆಯನ್ನು ನಿಮ್ಮ ಕಣ್ಣುಗಳ ಮುಂದೆ ತಿರುಗಿಸುವಾಗ ಭೂಮಿಯ ಎಲ್ಲಾ ಜನರಲ್ಲಿ ನಿಮಗೆ ಕೀರ್ತಿಯನ್ನು ಹೊಗಳಿಕೆಯನ್ನು ಉಂಟು ಮಾಡುವೆನು ಎಂದು ಕರ್ತನು ಹೇಳುತ್ತಾನೆ. ಒಂದು ಸಾರಿ ಈ ದೇವರು ನಿನ್ನ ಆಶೀರ್ಸ ನಂತರ ಈ ಭೂಮಿ ಮೇಲೆ ನೀನು ಎಲ್ಲಿ ಹೋದರು ಅಲ್ಲಿ ನಿನ್ನ ನೋಡಿ ಆಶೀರ್ಸಪಟ್ಟವನೇ ಅಂತಾರಂತೆ. ಇನ್ನು ಎಲ್ಲೂ ನಿನಗೆ ಅವಮಾನ ಆಗುವುದಿಲ್ಲ. ನಿನ್ನ ಮನೆ ಬೀದಿಯಿಂದ ನಿಮ್ಮ ಅತ್ತೆ ಮನೆವರೆಗೂ, ನಿನ್ನ ಶತ್ರು ಮನೆಯಿಂದ, ಆಫ್ರಿಕಾಯಿಂದ, ಯುಗಾಂಡದಿಂದ ಎಲ್ಲಿಗಾದ್ರೂ ಹೋಗು, ನಿನಗೆ ಅವಮಾನವಾಗದಂತೆ ದೇವರು ನೋಡಿಕೊಳ್ಳುತ್ತಾನೆ. ಗೋ ಎನಿವೇರ್ ಇನ್ ದ ವರ್ಲ್ಡ್, ಗೋ ಅಂಡ್ ಮೀಟ್ ಎನಿಬಡಿ. ಯಾರ ಹತ್ರ ಆದ್ರೂ ಹೋಗು, ಏನಾದ್ರೂ ಮಾಡು. ಐ ವಿಲ್ ಚೇಂಜ್ ಇಟ್. ವಾಟ್ ಎ ಮೈಟಿ ಗಾಡ್ ವಿ ಸರ್ವ್. ವಾಟ್ ಎ ಮೈಟಿ ಗಾಡ್ ವಿ ಸರ್ವ್. ನಿಮ್ಮ ಅತ್ತೆ ಮನೆಯಲ್ಲಿರು, ಶತ್ರು ಮನೆಯಲ್ಲಿರು, ವೇರ್ ಎವರ್ ಯು ಸ್ಟೇ, ವೇರ್ ಎವರ್ ಯು ಸ್ಟೇ, ಗಾಡ್ ಇಸ್ ಟೆಲ್ಲಿಂಗ್, ನಿನಗಿನ ಅವಮಾನ ಬರುವುದಿಲ್ಲ. ಒಂದು ವೇಳೆ ಬೇರೆ ದೇಶವ, ಬೇರೆ ಊರ, ಬೇರೆ ಪ್ರಜೆಗಳ, ಅವರು ಕೂಡ ನಿನ್ ಗೌರವಿಸುತ್ತಾರಂತೆ. ನೋಡಿ ಅಬ್ರಾಹ್ಮನೇ, ಹೇ ರಾಜನೇ, ನೀನ್ ಸತ್ತವನು, ಆತನು ಪ್ರವಾದಿ, ಹೋಗು, ನಿನಗಾಗಿ ಪ್ರಾರ್ಥನೆ ಮಾಡುತ್ತಾನೆ. ಆ ರಾಜನ ನಮಸ್ಕಾರ ಮಾಡಿ, ಸಾರಿ ಅಬ್ರಾಹ್ಮನ್ ಅಂತ ಹೇಳಿ ಕಾಣಿಕೆ ಕೊಟ್ಟು 1000 ಕುರಿಗಳನ್ನು 1000 ಒಂಟೆಗಳನ್ನು ಕೊಟ್ಟು ನಮಸ್ಕಾರ ಮಾಡಿ ಬರ್ತಿದ್ದಾನೆ. ಎಲ್ಲಿಗಾದ್ರೂ ಹೋಗು, ಘನತೆ, ಆನರ್. ಹಿ ವಿಲ್ ಸ್ವಿಫ್ಟ್ ದಟ್ ನೇಷನ್, ದಟ್ ಕಿಂಗ್ಸ್. ರಾಜರನ್ನು ಹೊಡಿತಾನಂತೆ. He hit the kings. He brought back peace and revival. Get ready. This is ending some stop. ನಿನ್ನ ಜೀವಿತದಲ್ಲಿ ಬಹಳ ವಿಷಯಗಳಿಗೆ ಕೊನೆಯ ದಿನ, ಬಹಳ ಜನರಿಗೆ ಕೊನೆ ಅನ್ನೋದು ನೂತನ ಪ್ರಾರಂಭ. It's a new beginning to many people. Lord Jesus, ಯಾವ ಪರಿಶುದ್ಧ ರಾಜನಾದರೆ ದಾನಿಯೇಲನ ಹತ್ತಿರ ಆಶೀರ್ವಾದ ಬರದಂತೆ ನಿಲ್ಲಿಸಿದನೋ, ಆ 21 ದಿನಗಳು ಮಿಖಾಯೇಲ ದೂತನು ಬಂದು ಆ ಪರಿಶುದ್ಧ ರಾಜನನ್ನು ಜಯಿಸಿ ದಾನಿಯೇಲನಿಗೆ ಬರಬೇಕಂತ ಆಶೀರ್ವಾದ ಬಂತು. ದಾನಿಯೇಲ ಪ್ರಾರ್ಥನೆ ಕೇಳಲ್ಪಟ್ಟಿತು. ಈ ದಿನ ನೋಡಿ, ಯಾವುದಾದ್ರೆ ಚೆನ್ನಾಗಿ ನಡೀಬೇಕೆಂಬುದಾಗಿ ಅನ್ಕೊಳ್ತಿದ್ದಾರೆ ಅವರ ಜೀವಿತದಲ್ಲಿ, ಅದನ್ನು ಅವರ ಜೀವಿತದಲ್ಲಿ ನೆರವೇರಿಸಿ ತಂದೆಯೇ. ಆ ವ್ಯಾಧಿಯನ್ನು ತೆಗೆದು ಬಿಡಿ, ಆ ರೋಗವನ್ನು ಸ್ವಸ್ಥ ಮಾಡಿ ಯೆಹೋವ ರಾಫಾ. ಪೂರ್ತಿಯಾದ ಸ್ವಸ್ಥತೆ ಅವರ ಎಮಿಕೆಗಳಿಗೆ, ಮಾಂಸಕ್ಕೆ ದಯಮಾಡಿ. ಆರ್ಥಿಕ ಸಮೃದ್ಧಿಯನ್ನು ಕೊಡಿ ಅವರಿಗೆ. ಕೇಳುವುದಕ್ಕಿಂತ ಊಹಿಸುವುದಕ್ಕಿಂತ ಅತ್ಯಧಿಕವಾದಂತಹ ಐಶ್ವರ್ಯವನ್ನು ಅವರಿಗೆ ಕೊಟ್ಟು ಅವರ ಆಶೀರ್ವದಿಸೆಂದು ನಾಜರೇತ್ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದ ತಂದೆಯೇ, ಆಮೆನ್.